ಹಾಯ್ ಹಲೋ ಗೈಸ್ ವೆರಿ ಗುಡ್ ಮಾರ್ನಿಂಗ್. ಸೊ ಎಲ್ರಿಗೂ ಹ್ಯಾಪಿ ಸಂಡೇ. ಅಂದರೆ ನಮ್ಮ ಸಂಡೇನೇ ಕ್ಲೀನಿಂಗ್ ಸಂಡೇ ಆಗಿಬಿಡುತ್ತೆ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್. ಇನ್ನು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾರೋ ಟೈಮಿಂಗ್ಸ್ ಒಂದು ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಇವರಿಬ್ಬರು ಕತೆ ನೋಡಿ, ಇಬ್ಬರನ್ನೂ ಮನೇಲಿ ಇಟ್ಕೊಂಡ್ರೆ ಹೆಂಗೆ ಆಡ್ತಾರೆ ಅಂತ. ಇನ್ನು ತಿಂಡಿ ಮಾಡಿದ್ದೀನಿ, ಆ್ಯಕ್ಚುಲಿ ವಿಜಿಲ್ ಹೋಗಿಲ್ಲ, ಸೊ ಹಂಗಾಗಿ ಆಟಾಡ್ತಾ ಇದ್ದಾರೆ. ನನ್ನ ಮಗನ ಮಕ ನೋಡಿ, ಪೌಡ್ರ್ ಹೆಂಗೆ ಹಾಕೊಂಡಿದ್ಯಾ, ಇಲ್ಲಿ ಬಾಯಿ ಇಲ್ಲಿ ಕೊಡಲ್ಲ, ನಿಂತ್ಕೊ, ಪೌಡ್ರ್ ತೋರಿಸು ಅವ್ರಿಗೆ. ಬಸ್ ನೋಡಿ, ಇಲ್ಲಿ ಬೊಟ್ಟಿಟ್ಕೊಂಡಿದ್ದಾನೆ, ಇಲ್ಲಿ ಬೊಟ್ಟಿಟ್ಕೊಂಡಿದ್ದಾನೆ, ಆದರೆ ಪೌಡ್ರ್ ಹಾಕೊಂಡಿರೋದು ಇಲ್ಲಿ. ಒಟ್ಟು ಎಲ್ಲಿ ಹಾಕೊಂಡಿದ್ಯಾ ಮಗನೇ, ಪೌಡ್ರ್ ಎಲ್ಲಿ ಹಾಕೊಂಡಿದ್ಯಾ ತೋರಿಸು. ಎಲ್ಲಿಗೆ ಪೌಡ್ರ್ ಹೊಟ್ಟೆಗೆ ಹಾಕೊಂಡಿದ್ದಾನೆ ಅಂತ. ಏನಕ್ಕೆ? ಇಬ್ರು ಹತ್ರ ಟೈಮ್ ಅಂತೂ ತಲೆ ಚೆಚ್ಕೊಬಿಡ್ಬೇಕು, ಅಷ್ಟು ಕೆಲಸ. ತಿಂಡಿಗೆ ಟೊಮೊಟೊ ಬಾತ್ ಮಾಡಿದ್ದೀನಿ. ವಿಷಲ್ ಹೋದರೆ ಹಾಂ ಬಿರಿಯಾನಿ ಅನ್ಕೊಂಡು ಗೀ ರೈಸು ಕೂಡ. ಹಾಂ, ಗೀ ರೈಸ್ ಅಲ್ಲ, ಟೊಮೊಟೊ ಬಾತ್. ವಿಜಿಲ್ ಹೋಗೋ ಅಷ್ಟರಲ್ಲಿ ಒಂದು ಸ್ವಲ್ಪ ಬೆಡ್ ಮೇಲೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇವತ್ತು ಸಂಡೇ ಅಲ್ವಾ, ಸೊ ಹಂಗಾಗಿ 2 ರೂಮನ್ನು ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ಅಂದರೆ ಬೆಳಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗೋಕ್ಕಾಗುತ್ತೆ, ಡೀಪ್ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಸ್ಪೆಕ್ಸ್ ಹಾಕೋಗು ಡೀಪ್ ಕ್ಲೀನಿಂಗ್ ಎಲ್ಲ ಮಾಡೋದಕ್ಕಾಗಲ್ಲ. ಹಾಗಾಗಿ ಈ ಥರ ವೀಕೆಂಡ್ಸು, ಅದರಲ್ಲೂ ಲೋಕಿ ಇರೋ ದಿವಸನೇ ಮಾಡ್ಕೊತೀನಿ. ಯಾಕೆಂದರೆ ನನಗೆ ವೆಯ್ಟ್ ಎಲ್ಲ ಲಿಫ್ಟ್ ಮಾಡೋದಕ್ಕಾಗಲ್ಲ. ಈವನ್ ಅದು ಬೆಡ್ಶೀಟ್ ಹಿಂಗೆ ಕೊಡೋದಕ್ಕೂ ಕೂಡ ನನಗಾಗಲ್ಲ, ಅದು ಅಷ್ಟು ಇದಾಗಿರುತ್ತೆ. ಹಂಗಾಗಿ ನನ್ನ ಗಂಡ ನೋಡಿ ಎಲ್ಲಿ ಬರ್ತೀನೋ ಅಲ್ಲಿ ಬರ್ತಾರೆ ಗೈಸ್ ಎಲ್ಲ. ಇನ್ನಿದ್ದಾರೆ ನೋಡಿ, ಈ ಚೋಟ ಚಾಂಪಿಯನ್ ಆಡಿದ್ದಾನೆ. ಏನು ಹಾಂ ಕೊಡಂತೆ, ಕೊಡೋದು ಏನೋ ಮಾಡ್ತೀಯ ಅದನ್ನ ಇಟ್ಕೊಂಡು. ಇಲ್ಲಿ ನೋಡಲ್ಲಿ, ಅವ್ರಿಗೆ ತೋರಿಸು ಏನದು ಅಂತ. ಏನು ಮಾಡ್ತೀಯಾ? ಇನ್ನೊಂಚೂರು ಪೌಡ್ರ್ ಹಾಕೋ. ಏಯ್ ನಿಜ ಹಾಕೊಳಕ್ಕೆ ಹೋಗ್ತಾವ ನೀವು. ಎಸ್ ಪೌಡ್ರ್ ಹಾಕೋ ಅಂತ ಹೇಳಿದ್ರೆ ನಿಜವಾಗ್ಲೂ ಪೌಡ್ರ್ ಹಾಕೊಳಕ್ಕೆ ಹೋಗ್ತಾ ಇದ್ದಾನೆ. ಸೊ ಬನ್ನಿ ಆ ಕಡೆ ರೂಮ್ಗೆ ಕ್ಲೀನ್ ಮಾಡ್ಕೊಂಬರೋಣ. ಗೈಸ್ ಇನ್ನೇನು ಬೆಳಗ್ಗೆ ಎದ್ದಾಗಿಂದ ಇವತ್ತು ಸಂಡೇ ಆಗಿರೋದ್ರಿಂದ ಫುಲ್ಲು ಮನೆ ಕ್ಲೀನೇ. ಸಂಡೇ ಆ್ಯಕ್ಚುಲಿ ಋತ್ವಿಕು ಮತ್ತು ರಿತೀಕ್ಷಾ ಇಬ್ಬರು ಲೇಟಾಗಿ ಎದ್ದೊಳ್ತಾರಲ್ಲ, ಸೊ ಅವ್ರು ಎಷ್ಟೊತ್ತಿಗೆ ಎದ್ದೊಳ್ತಾರೋ ಅಷ್ಟೊತ್ತಿಗೆ ಎದ್ಮೇಲೆ ನಾವು ಕೂಡ ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀವಿ. ಇನ್ನು ಲೋಕಿ ಮನೇಲಿ ಇರೋವಾಗ ಮಾಡ್ಕೊಬೇಡೋಣ, ಸಂತೆಗೆ ಹೋದರೆ ಕಷ್ಟ ಆಗುತ್ತೆ ಅಂಥೇಳಿ ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಲಿನಾದ್ರೂ ಡೀಪ್ ಕ್ಲೀನಿಂಗ್ ಮಾಡಿಕೊಂಡ್ರೆ ತುಂಬ ಕ್ಲೀನಾಗಿರುತ್ತೆ. ಯಾಕೆಂದರೆ ಮಕ್ಳು ಇರ್ತಾರಲ್ವ, ಸೊ ಮಕ್ಳಿಗೂ ಕೂಡ ಯಾವುದೇ ರೀತಿ ಇನ್ಫೆಕ್ಷನ್ಸ್ ಆಗಲ್ಲ ಅಂಥೇಳಿ. ನಮ್ಮದು ಆ್ಯಕ್ಚುಲಿ ಒಂದು ಕಿಂಗಲ್ ಸೆಟ್ ದೊಡ್ಡ ಮಂಚನೇ. ಇನ್ನು ಮಂಚ ಸೈಜ್ ನೋಡ್ತಾ ಇರ್ಬೋದು, ನಾವೆಲ್ಲರೂ ಮಲ್ಕೊಂಡ್ರು ಇನ್ನೂ ದೊಡ್ಡದಾಗೇ ಇದೆ, ಅಷ್ಟು ದೊಡ್ಡ ಮಂಚ. ಇನ್ನು ಕ್ಲೀನ್ ಮಾಡ್ಕೊಂಡು ಆದಮೇಲೆ ಋತ್ವಿಕ್ ನೋಡ್ತಾ ಇರ್ಬೋದು ಹೆಂಗೆ ಆಟ ಆಡ್ತಾ ಇದ್ದಾನೆ ಬೆಡ್ ಮೇಲೆ ಅಂಥೇಳಿ. ಅವನಿಗೇನೋ ಒಂಥರ ಖುಷಿ, ಅಲ್ಲೇ ಇದ್ದಿದ್ದು ಇಟ್ಟಿನ ಕೋಲ್ ತೊಗೊಂಡು ಅವ್ರ ಅಪ್ಪನಿಗೆ ಹೊಡ್ಕೊಂಡು ಫುಲ್ ಖುಷಿಯಾಗಿ ಎಂಜಾಯ್ ಮಾಡ್ಕೊತಾ ಇದ್ದಾನೆ. ಇನ್ನು ಫೈನಲಿ ಎಲ್ಲ ಕ್ಲೀನ್ ಮಾಡಾದಮೇಲೆ ನೋಡಿ, ಅವರಪ್ಪ ದಿಂಬೆಲ್ಲ ಅರೇಂಜ್ ಮಾಡಿದರೆ ಅವ್ನು ನಾನು ಹಾಗಲ್ಲ ಹಾಕೋದು ಹಿಂಗೆ ಅಂಥೇಳಿ ಅವನು ಕೂಡ ಅರೇಂಜ್ ಮಾಡ್ತಾಯಿದ್ದಾನೆ. ಇನ್ನು ಅವನು ಏನು ಹೇಳ್ತಾನೆ ಅಂತಂದರೆ, ಏನೋ ಒಂದು ಖುಷಿ ಅವನಿಗಂತೂ ಈ ಥರ ಎಲ್ಲ ಅರೇಂಜ್ ಮಾಡೋದ್ರಲ್ಲಿ ಮತ್ತು ಮಾಡಿರೋದ್ರಲ್ಲಿ ಹಾಕೋದ್ರಲ್ಲಿ. ಮಕ್ಕಳಿರೋ ಮನೇಲಿ ಏನೇ ಕಷ್ಟ ಇದ್ರೂ ಕೂಡ ಮರ್ತೋಗ್ಬಿಡ್ತೀವಿ. ಅದಕ್ಕೆ ಹೇಳೋದು ಅನಿಸುತ್ತೆ, ಹೊರಗಡೆ ಹೋಗಿ ದುಡ್ಕೊಂಡು ಬಂದ ತಕ್ಷಣ ಮಕ್ಳ ಮುಖ ನೋಡಿದ್ರೆ ಎಲ್ಲ ಮರ್ತೋಗ್ಬಿಡ್ತೀವಿ ಅಂತ. ಫೈನಲ್ ಈಗ ಮಸ್ಕಿಟೋಸ್ ನೆಟ್ ಕೂಡ ಹಾಕ್ತಾಯಿದ್ದಾರೆ. ಮಕ್ಕಳು ಇಬ್ಬರು ಮಲ್ಗೋದ್ರಿಂದ ಸೊಳ್ಳೆಗಳು ಇರುತ್ತಲ್ಲ, ಹಂಗಾಗಿ ಅವರು ಸ್ವಲ್ಪ ಸೇಫಾಗಿ ಮಲ್ಕೊಳ್ಳಿ ಅಂತ. ಇನ್ನು ರೂಮ್ ಅಂತೂ ಇವತ್ತಿನ ರೆಡಿ ಆಯಿತು. ಆ ಕಡೆ ರೂಮ್ ಅಂತೂ ಕ್ಲೀನ್ ಮಾಡಿದ್ದಾಯಿತು. ಇನ್ನೇನು ಅಷ್ಟು ಅದು ಕ್ಲೀನ್ ಮಾಡೋಷ್ಟರಲ್ಲಿ ತಿಂಡಿ ಕೂಡ ರೆಡಿ ಆಯಿತು. ವಿಜಿಲ್ಲು ಹೋಗಿದೆ. ಈಗ ಎಲ್ಲರೂ ಒಂದೇ ಸತಿ ಕುತ್ಕೊಂಡು ತಿಂಡಿ ಮಾಡಬೇಕು. ಸೊ ಆಲ್ರೆಡಿ ಎಲ್ಲ ತಿಂಡಿ ತಿನ್ನೋದಕ್ಕೆ ರೆಡಿ ಆಗಿದ್ದೀವಿ, ನೋಡ್ತಾ ಇರ್ಬೋದು. ಬಂದ್ರ ವಿಜಿಲ್ ಹೋಗಿ ಚೆನ್ನಾಗಿಲ್ಲ ಎಷ್ಟು ಚೆನ್ನಾಗಿರುವಂತೆ ನೋಡಿ. ಯಾರ್ಯಾರು ಫ್ಯಾಮಿಲಿ ಎಲ್ಲ ಈ ಥರ ಒಟ್ಟಿಗೆ ಕೂತು ತಿಂಡಿ ಮಾಡ್ತೀರಾ ಕಮೆಂಟ್ ಮಾಡಿ. ಚೆನ್ನಾಗಿಲ್ವ ರಿತೀಕ್ಷಾ?
ಮೋಟು ಪೋಟ್ಲು ನನ್ನ ಮಗ ಚೆನ್ನಾಗಿಲ್ಲ ಅಂತಾನೆ. ಸೂಪರಾ? ಇವಾಗ ಅವಾಗಲೇ ಚೆನ್ನಾಗಿಲ್ಲ ಅಂದೆ ನೋಡಿ ಗೈಸ್. ಇವನಿಗೂ ಕೂಡ ಸಪ್ರೇಟ್ ಹಾಕ್ಕೊಡ್ಬೇಕಂತೆ. ಇವನು ಕೂಡ ಇವಾಗ ತಿನ್ನಲ್ಲ. ಏನು ಜನ್ರೇಷನಲ್ಲಿದ್ದಾರೆ ನೋಡಿ. ಇಲ್ಲಿ ನೋಡಿಲ್ಲಿ, ನೀನು ಸರಿಯಾಗಿ ಕೂತ್ಕೋ. ಅಪ್ಪ ತಿನ್ಸತ್ತೆ, ಸರಿಯಾಗಿ ಕೂತ್ಕೋ, ಸರಿಯಾಗಿ ಕೂತ್ಕೋ, ಕಾಲು ಮಡ್ಚ್ಕೋ. ಮೋಟಾ ಮೋಟ ಈಗಷ್ಟೇ ತಿಂಡಿ ಎಲ್ಲ ತಿಂದು ಸಿಂಕ್ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆಯೂ ಕೂಡ ಫುಲ್ಲು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇನ್ನೇನು ಈಗ ಕುಕ್ಕರ್ ಹಾಕಿದ್ದೀನಿ. ಪೋಲೋ ತಿಂತಾ ಇದೆಯಾ? ಕೋಲು ಅಲ್ಲ, ಪೋಲೋ. ಸೊ ಈಗ ಇನ್ನೇನು ಮಧ್ಯಾಹ್ನಕ್ಕೂ ಕೂಡ ಎತ್ಕೋಬೇಕಾ? ಏನದು? ಮಧ್ಯಾಹ್ನಕ್ಕೂ ಕೂಡ ಅಡುಗೆಗೆ ಇಟ್ಕೊಬಿಡ್ಬೇಕು. ಯಾಕೆಂದರೆ ಮಕ್ಕಳಿರೋ ಮನೆ ಅಲ್ವಾ. ಸೊ ಅವ್ರಿಗೆ ನಾವು ಎಷ್ಟೇ ಬ್ಯುಸಿ ಇದ್ದರೂ ಏನೇ ಇದ್ರೂ ಏಟಾಯ್ತಾ ಅವ್ರ ಟೈಮಿಗೆ ಅವ್ರಿಗೆ ಆಗ್ಬಿಡ್ಬೇಕು. ಇಲ್ಲಾಂದರೆ ಹಠ ಮಾಡ್ತಾನೆ ಜಾಸ್ತಿ. ಹಂಗಾಗಿ ಇನ್ನು ಮಧ್ಯಾಹ್ನದ ಊಟಕ್ಕೆ ಈಗ ಆ್ಯಕ್ಚುಲಿ ಹುರುಳಿಕಾಳು ಹುರಿದ್ಬಿಟ್ಟು ಗೊಜ್ಜು ಮಾಡ್ತೀನಿ. ಯಾರ್ಯಾರಿಗೆ ಗೊತ್ತಿಲ್ಲ ನನಗೆ. ಸೊ ಹುರುಳಿಕಾಳಲ್ಲಿ ಹುರಿದು ಗೊಜ್ಜು ಮಾಡ್ತೀನಿ. ಬನ್ನಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಹಾಗೆ ಇವತ್ತಿನೇನು ಸಂಡೇ, ಪಲ್ಸ್ ಪೋಲಿಯೋನು ಕೂಡ ಹಾಕ್ಸ್ಕೊಂಡು ಬರೋಕ್ಕೆ ಹೋಗಬೇಕು ಋತ್ವಿಕ್ಗೀಗ. ಋತ್ವಿಕ್, ಹಾಸ್ಪಿಟ್ಲಿಗೆ ಹೋಗಿ ಸೂಜಿ ಚುಚ್ಚಿಸ್ಲಾ? ಬೈಲಿ ಅಲ್ಲಿ ಹೇಳ್ಬಾ, ಸೂಜಿ ಚುಚ್ಚಿಸ್ಲಾ? ಹಾಂ ನೋಡಿ ಗೈಸ್, ಸೂಜಿ ಅಂದರೆ ಹೆಂಗೆ ಮಲ್ಕೊತಾ ಇದ್ದಾನೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ತುಂಟ. ಎಷ್ಟು ತುಂಟ ಅಂದರೆ ಇನ್ನೊಂದು 4 to 5 days ಇರ್ತಾನಷ್ಟೇ. ಮತ್ತು ಬೆಂಗಳೂರಿಗೆ ಕಳಿಸ್ತಾ ಇದ್ದೀನಿ. ಬೆಂಗಳೂರಿಗೆ ಬೇಡ, ಹೋಗ್ತೀಯಾ? ಅವನು ಬೇಡ ಅಂತಾನೆ ಅಷ್ಟೇ, ಬೇಡ. ಸಿಕ್ಕಾಪಟ್ಟೆ ತುಂಡ ಗೈಸ್. ಸೊ ಬನ್ನಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಅಡುಗೆ ಮಾಡೋಕ್ಕೆ ಹೋಗೋಣ ಅಂದರೆ ಇಬ್ಬರು ಕಿತ್ತಾಡ್ಕೊಂಡು ಇವನು ಹೊಡಿಯೋದು ಫಸ್ಟು, ಆಮೇಲೆ ಅವಳು ಹೊಡಿಯೋದು. ಇವನು ಬಂದು ತಪ್ಪಾಯ್ತು ಅನ್ನೋದು ಹೆಂಗೆ ಅನ್ನೋದು? ಹಾಂ ಹೆಂಗೆ ಹಂಗಂತೆ ಗೈಸ್. ತಪ್ಪಾಯಿತು ಅನ್ನೋಲ್ಲಿ ಕೈ ಮುಗಿ. ಇವನು ಬಂದ್ಬಿಟ್ಟು ಅಮ್ಮ ತಪ್ಪಾಯಿತು ಅಂದರೆ ಎಷ್ಟು ಕೋಪ ಇದ್ರೂ ಕೂಡ ಅಲ್ಲಿ ನೋಡಿ ಗೈಸ್, ಕಾಲು ಮುಗಿತಾನಂತೆ ತಪ್ಪಾಯಿತು ಮಾಡೋದು ಮಾಡ್ತಾನೆ. ಆಮೇಲೆ ಅಮ್ಮ ತಪ್ಪ ಅಂತ ಬರ್ತಾನೆ. ಏನು ಮಾಡೋದಪ್ಪ ಈ ಮಕ್ಳ ಹತ್ರ ಅನ್ಸುತ್ತೆ. ಏನು ಹೊಡೆದಾಕಂಗೆ? ಹಾಂ ಚಾಕಿ ತಿಂದರೆ ಹುಳ ಬರುತ್ತೆ. ಹುಳ ಹೋಗಿ ಅಡುಗೆ ಮಾಡಿ ಬರ್ತೀನಿ. ಆಟ ಆಡ್ತಾರೆ. ಗೊಜ್ಜು ಹೆಂಗೆ ಮಾಡ್ತೀವಿ ಅನ್ನೋದನ್ನು ನಮ್ಮ ಮನೇಲಿ ಹಾಸನಲ್ಲಿ, ನಮ್ಮ ಹಳ್ಳಿ ಸೈಡು ಹೆಂಗೆ ಮಾಡ್ತೀವಿ ಅನ್ನೋದನ್ನು ಶೇರ್ ಮಾಡ್ತೀನಿ ಬನ್ನಿ. ಇನ್ನು ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ನಾವು ಪಾತ್ರೆಯಲ್ಲೇ ಮಾಡ್ಕೊಳೋದು, ಕುಕ್ಕರಲ್ಲಿ ಏನು ಮಾಡ್ತಾಯಿಲ್ಲ. ಬಟ್ ಹೆಂಗಿದ್ರು ಈಗ ಅನ್ನಕ್ಕೆ ತೊಗೋಬೇಕಲ್ಲ ಅಂಥೇಳಿ ಅದರಲ್ಲೇ ಹಾಕ್ಕೊಂಡು ಬೇಯಿಸ್ತಾ ಇದ್ದೀನಿ ಅಷ್ಟೇ. ಇನ್ನು ಕುಕ್ಕರ್ ವಿಷಿಲ್ ಏನು ಹೊಡ್ಸಲ್ಲ. ಇಲ್ಲಿ ನೋಡ್ತಿರ್ಬೋದು, ಒಂದು ಸ್ವಲ್ಪ ಹುರುಳಿಕಾಳು ತೊಗೊಂಡಿದ್ದೀನಿ. ಹುರುಳಿಕಾಳನ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು, ಹೊಲದಲ್ಲೇ ಬೆಳೆದಿರೋದಲ್ವ, ಹಾಗಾಗಿ ಸ್ವಲ್ಪ ಎಲ್ಲ ಕ್ಲೀನಾಗಿ ಮಣ್ಣು ಎಲ್ಲ ಇರುತ್ತಲ್ವ, ಅದೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಕ್ಲೀನ್ ಮಾಡಿ ಒಂದು ಸ್ವಲ್ಪ ಹುರುಳಿಕಾಳು ಚೂರು ಚಿಟಪಟ ಅಂತ ಸೌಂಡ್ ಬರುತ್ತೆ, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸೊ ಅದು ಒಂದು ಸ್ವಲ್ಪ ಕಪ್ಪಗಾದರೆ ಸಾಕು. ತೋರಿಸ್ತೀನಿ ಯಾವ ಥರ ಅಂತ ಗೈಸ್. ಇಲ್ಲಿ ಹಾಕಿದ್ದೀನಿ. ನಾವು ಇಬ್ಬರೇ ಇರೋದ್ರಿಂದ ಇಷ್ಟು ಹುರುಳಿಕಾಳು ಸಾಕು ಅನಿಸುತ್ತೆ. ನಾನು ಒಂದು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಅದನ್ನು ಚೂರು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದರಲ್ಲಿ ಫ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ. ಇನ್ನು ಇಲ್ಲಿ ಆ್ಯಕ್ಚುಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಏನೇನು ಅಂದರೆ ಬದನೆಕಾಯಿ ಹಾಕ್ಕೊಂಡಿದ್ದೀನಿ. ಬದನೆಕಾಯಿ ಹಚ್ಚಿ ಒಂದು ಸ್ವಲ್ಪ ಉದ್ದಕ್ಕೆ ಈ ಥರ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಆಮೇಲೆ ಮಸಿಯೋಕ್ಕೆ ಈಸಿ ಆಗುತ್ತೆ ಅಂತ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಮತ್ತು ಒಂದು 2 ಟೊಮೊಟೊ ಹಣ್ಣು ಹಾಕ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ತೊಳೆದು ಹಿಂಗೆ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ಯಾಕೆಂದರೆ ಬದನೆಕಾಯಿ ಕಪ್ಪಗಾಗ್ಬಿಡುತ್ತಲ್ಲ ಹಾಗೆ ಇಟ್ಟರೆ, ಹಾಗಾಗಿ ನೀರಲ್ಲಿ ಇಟ್ಟಿದ್ದೀನಿ ಅಷ್ಟೇ. ಇಲ್ಲಿ ಹುರುಳಿಕಾಯಿಗ ಫ್ರೈ ಆಗ್ತಾಯಿದೆ, ತೋರಿಸ್ತೀನಿ ನೋಡಿ. ಅದು ಒಂದು ಸ್ವಲ್ಪ ಅದು ನೋಡ್ತಾ ಇರ್ಬೋದು ಇಲ್ಲಿ, ಅದು ಚಿಟಪಟ ಅನ್ನೋದು ಸ್ಟಾರ್ಟ್ ಆಗಿದೆ. ಈಗ ಒಂಥರ ಬ್ರೌನ್ ಕಲರ್ ಬಂದಿರುತ್ತೆ ಅಷ್ಟೇ. ತೋರಿಸ್ತೀನಿ
ಗೈಸ್ ನೋಡ್ತಾ ಇರ್ಬೋದು ಒಂದೊಂದು ಹುರುಳಿಕಾಳು ಒಂದು ಸ್ವಲ್ಪ ಕೆಂಪಗಾಗಿದೆ. ಸೊ ಎಲ್ಲ ಹುರುಳಿಕಾಳು ಆದಷ್ಟು ಆ ಥರನೇ ಆಗಬೇಕು. ಈಗ ನೋಡ್ತಿರ್ಬೋದು ಈಗ ಎಲ್ಲ ಆಗಿದೆ. ಇದಕ್ಕೇ ಫಸ್ಟು ನೀರು ಹಾಕೊಬಿಡ್ತೀನಿ. ಅದು ನೀರು ಹಾಕಿದಾಗ ಸ್ವಲ್ಪ ಬಿಸಿ ಆಗಿಬಿಟ್ಟಿತ್ತಲ್ಲ, ಹಾಗಾಗಿ ಸಿಡಿತಷ್ಟೆ. ಈಗ ಅದಕ್ಕೇ ಸ್ವಲ್ಪ ಬದನೆಕಾಯಿ, ಟೊಮೊಟೊ, ನನಗೆ ಅದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡಿದ್ನಲ್ಲ ಅದೆಲ್ಲ ಇದಕ್ಕೆ ಹಾಕಿ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಬೇಯಕ್ಕೆ ಇಟ್ಕೋಬೇಕಷ್ಟೇ. ಅದು ಬೆಂದ ಮೇಲೆ ತೋರಿಸ್ತೀನಿ. ಬಸ್ ಅದು ಚೆನ್ನಾಗಿ ಬೆಂದು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಅದಕ್ಕೆ ಮತ್ತೆ ಮಸಿಯಾಗಿ ಏನೇನು ಹಾಕೋಬೇಕು ಅಂತ ತೋರಿಸ್ತೀನಿ. ಅಲ್ಲಿ ಹುಡುಗರನ್ನ ಸ್ವಲ್ಪ ಮೇಲೋಗಿ ಆಟ ಆಡಿಸ್ಕೊಂಡು ಬರ್ತೀನಿ. ರೂಮೆಲ್ಲ ಇವತ್ತು ಕ್ಲೀನ್ ಮಾಡಿದ್ಮೇಲೆ ನೋಡಿ ಹೆಂಗೆ ಕಾಣ್ತಾ ಇದೆ. ಸೊ ಮಕ್ಳಿಗೆ ಸೊಳ್ಳೆ ಕಚ್ಚಬಾರ್ದಲ್ಲ, ಹಾಗಾಗಿ ಅವಾಗವಾಗ ವೀಕ್ಲಿ ಒನ್ಸ್ ಈ ಥರ ಕ್ಲೀನ್ ಮಾಡ್ಕೋತೀನಿ. ಡೀಪ್ ಕ್ಲೀನ್ ಮಾಡಿದಾಗ ನನಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಇಲ್ಲಂತೂ ಅಡುಗೆಗೆ ಬೇಯಿಸಿಟ್ಟು ಬಂದಿದ್ದೀನಿ. ಇನ್ನೇನು ನಮ್ಮ ಸಾಹೇಬ್ರನ್ನ ಪಲ್ಸ್ ಪೋಲಿಯೋ ಹಾಕ್ಸ್ಕೊಂಬರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೋಗೋಣ ಆಯ್ತಾ ಋತ್ವಿಕ್? ಇಲ್ಲ ಋತಿಕ್ಷಾ ಹೇಳ್ತಿಡು. ಋತ್ವಿಕ್ ಆಯ್ತಾ? ಇಲ್ಲೇ ಇರ್ತೀಯಾ? ನೀನು ಇಲ್ಲೇ ಇರ್ತೀಯಾ? ಹಾಂ ಸರಿ, ಇರೋಗ ಮೇಲೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಬರ್ತೀವಿ. ಹಾಕೊಳ್ಳ. ಇನ್ನು ರಿತಿಕ್ಷಾ ಮನೆಯಲ್ಲೇ ಇರ್ತೀನಿ ಅಂದ್ಲು, ಹಾಗಾಗಿ ನಾನು ಋತ್ವಿಕ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೊರಟೆ. ಇವತ್ತು ಪಲ್ಸ್ ಪೋಲಿಯೋ ಇರೋದ್ರಿಂದ ಮಕ್ಕಳಿಗೆ ತಪ್ಪದೆ ಎಲ್ಲರೂ ಕೂಡ ಪಲ್ಸ್ ಪೋಲಿಯೋ ಹಾಕ್ಸ್ಕೊಳ್ಳಿ. ಯಾಕೆಂದರೆ ನಾವು ಮಾಡೋ ಒಂದು ಮಿಸ್ಟೇಕಿಂದ ಮಕ್ಳು ಫ್ಯೂಚರ್ ಹಾಳಾಗಬಾರ್ದಲ್ಲ, ಹಾಗಾಗಿ ಇನ್ನೇನು ಪಲ್ಸ್ ಪೋಲಿಯೋ ಹಾಕಿಸ್ಕೊಂಡು ಮನೆಗೆ ನಾವು ಕೂಡ ಹೊರಟ್ವಿ. ಬೆಂದಿದೆ. ಋತ್ವಿಗೂ ಕೂಡ ಪೋಲಿಯೋ ಹಾಕ್ಸ್ಕೊಂಬಂದೆ, ನೋಡ್ಬೋದು. ಈಗ ಅದನ್ನು ಸ್ವಲ್ಪ ಬೇರೆ ಮಾಡ್ಕೊತೀನಿ ನಾನು. ಅಂದರೆ ಸ್ವಲ್ಪ ಅದರಲ್ಲಿ ಕಾಳೆಲ್ಲ ಇರುತ್ತಲ್ಲ, ಆ ಕಾಳನ್ನೆಲ್ಲ ಇದಕ್ಕೆ ಬಸ್ಕೊಂಡು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಎಲ್ಲ ಫಸ್ಟು ಇದಕ್ಕೆ ಹಾಕೋಬಿಡೋಣ. ಬೆಂದಿರೋದು ಎಲ್ಲ ಗೈಸ್ ನೋಡಿ, ಎಲ್ಲ ಒಂದು ತಕ್ಕ ಮಟ್ಟಿಗೆ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನಾನು. ಇಲ್ಲಿ ಅದು ಬಸ್ತಿರೋ ನೀರೆಲ್ಲ ಇಟ್ಕೊಂಡಿದ್ದೀನಿ, ಮತ್ತು ಅದಕ್ಕೆ ಬೇಯಕ್ಕೆ ಇಟ್ಕೊಂಡಿದ್ನಲ್ಲ ಅದೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ, ಬದನೆಕಾಯಿ, ಟೊಮೊಟೊ ಏನೇನು ಬೇಯಿಸ್ಕೊಂಡಿದ್ದೆ ಅದೆಲ್ಲ ತೊಗೊಂಡಿದ್ದೀನಿ. ಇದು ಹಸಿ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು. ಇದನ್ನು ಆ್ಯಕ್ಚುಲಿ ಏನೂ ಮಾಡ್ಕೊಳಂಗಿಲ್ಲ. ಸೊ ಒಂದು ಕುಕ್ಕರ್ಗೆ ಎಲ್ಲ ಹಾಕ್ಕೊಂಡು ಮಸಿಯೋ ಕೋಲಲ್ಲಿ ಮಸ್ಕೋಬೇಕು ಅಷ್ಟೇ. ಸೊ ಮೊದಲು ಕುಕ್ಕರ್ಗೆ ಎಲ್ಲ ಹಾಕೋತೀನಿ, ಹಂಗೆ ಹೆಂಗೆ ಮಾಡ್ತೀನಿ ಅನ್ನೋದನ್ನು ಕೂಡ ಹೇಳ್ಬಿಡ್ತೀನಿ. ಸೊ ಫಸ್ಟು ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಬಿಡಿಸಿಟ್ಕೊಂಡಿದ್ನಲ್ಲ ಅದು ಎಲ್ಲ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಚೆಚ್ಕೊಂಬಿಡೋಣ, ಏಕೆಂದರೆ ಗೊಜ್ಜು ಮಾಡಿರೋರಿಗೆ ಗೊತ್ತಿರುತ್ತೆ ಅದು ಚೆಚ್ಚೋದ್ರಿಂದಲೇ ಟೇಸ್ಟು ಅಂತ. ಸೊ ಈಗ ಚೆಚ್ಚಾಗಿದೆ, ಅದಕ್ಕೆ ಅದು ಚೆಚ್ಚೋಷ್ಟರಲ್ಲಿ ಕಣ್ಣಲ್ಲಿ ನೀರು ಬಂದಂಗೆ ಆಗ್ಬಿಡುತ್ತೆ ಗೈಸ್. ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಚೆನ್ನಾಗಿ ಚೆಚ್ಕೋಬೇಕು. ಅದಾದಮೇಲೆ ನಾವು ಏನು ಬೇಯಿಸಿಟ್ಕೊಂಡಿದ್ವಲ್ಲ ಇದನ್ನು ಕೂಡ ಚೆನ್ನಾಗಿ ರುಬ್ಬಾರ್ದು, ಇದರ ಮಸ್ತ್ರೇ ಟೇಸ್ಟು. ಇದೆಲ್ಲ ಚೆನ್ನಾಗಿ ಮಸ್ಕೊಂಡಾದಮೇಲೆ ನಾವು ಏನಾದರೂ ಸೌಂಡು ಯಾವುದೇ ರೀತಿ ರುಬ್ಬುತ್ತಾರೆ ಕೆಲವರು, ರುಬ್ಬಾರ್ದು, ಈ ಥರ ಮಸಿಬೇಕು. ಆಮೇಲೆ ಇನ್ನೊಂದೇನೆಂದರೆ ಕೈಯಲ್ಲಿ ಕಿವುಚ್ಕೋಬೇಕು, ಟೇಸ್ಟ್ ಮೇನ್ ಚೆನ್ನಾಗಿ ಬರಬೇಕು ಅಂದರೆ. ಸೊ ಚೆನ್ನಾಗಿ ಈ ಥರ ನೋಡ್ಬೋದು, ಈ ಥರ ಚೆನ್ನಾಗಿ ಮಸ್ತ್ ಆದಮೇಲೆ ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ಹಾಕೋಣ ಬನ್ನಿ ಗೈಸ್. ಅದು ಚೆನ್ನಾಗಿ ಈ ಥರ ಇದರಲ್ಲೇ ನೋಡ್ತಿರ್ಬೋದು, ಚೆನ್ನಾಗಿ ಮಸ್ತಾಗಿದೆ. ಈಗಾಗಲೇ ಸ್ವಲ್ಪ ಸೌಟಲ್ಲೇ ನೆನೆಸಿದ್ದೆ. ಸೊ ಹುಣಸೆ ಹುಳಿನ ಕೂಡ ಹಾಕೊಂಡ್ಬಿಡೋಣ.
ಹುಣಸೆ ಹುಳಿ ಕಿವುಚಕ್ಕೂ ಕೂಡ ನಾವು ಬೇಳೆ ಏನು ಬೇಯಿಸ್ಕೊಂಡಿರ್ತೀವಲ್ವ ಹುಳ್ಳಿ ಕಾಳಲ್ಲಿ ಮಾಡಿದ್ರೇ ಇದೊಂಥರ ಸೂಪರ್ ಟೇಸ್ಟ್ ಬರೋದು. ಹಸಿ ಕಾಳಲ್ಲಿ ಮಾಡ್ಬೋದು ಇದನ್ನು ಬಿಟ್ಟರೆ. ನೆಕ್ಸ್ಟು ಅವರೆಕಾಳಲ್ಲೂ ಮಾಡ್ತೀವಿ, ಬಟ್ ಅವರೆಕಾಳಲ್ಲಿ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ, ಬಟ್ ಇದರಷ್ಟು ಚೆನ್ನಾಗಿರಲ್ಲ. ಹುಳ್ಳಿ ಕಾಳಲ್ಲಿ ಗೊಜ್ಜು ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ಹಸಿ ಅವರೆಕಾಳು, ಅಲಸಂದೆ ಕಾಳು ಸೀಸನು, ಹೆಸ್ರು ಕಾಳು ಇದೆಲ್ಲ ಸೀಸನ್ ಬರುತ್ತಲ್ಲ ಆ ಥರ ನೋಡಿ. ಇದಿಷ್ಟು ಬರುತ್ತೆ, ಇದಿಷ್ಟು ಹಾಕೋತೀನಿ ಅಷ್ಟೇ ಗೊಜ್ಜಿಗೆ. ನಾನು ಜಾಸ್ತಿ ಹುಳಿ ಹಾಕೋಕ್ಕಾಗಲ್ಲ ಗೊಜ್ಜಿಗೆ, ಯಾಕೆಂದರೆ ಇದು ಒಂದು ಸ್ವಲ್ಪ ಮಾಡ್ಕೊಂಡಿರ್ತೀವಲ್ವ ನಾವು. ಸೊ ಜಾಸ್ತಿ ಎಷ್ಟು ಬೇಕೋ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕು. ಸೊ ಈಗ ಆಲ್ಮೋಸ್ಟ್ ಗೊಜ್ಜು ರೆಡಿ ಆದಂಗೆ. ಈಗ ಆಗಲೇ ಕಾಳು ಅದರಲ್ಲೇ ಬಸ್ಕೊಂಡಿದ್ದೀನಿ ನಾನು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ, ಸೊ ಇದಕ್ಕೂ ಯಾವುದೇ ರೀತಿ ತಣ್ಣೀರು ಮಿಕ್ಸ್ ಮಾಡೋಂಗಿಲ್ಲ ಇದಕ್ಕೆ. ಇನ್ನೊಂದು ಬೌಲಿಗೆ ಸರ್ವ್ ಮಾಡ್ತೀನಿ ನೋಡಿ. ಇವಾಗ ಅದು ಸರ್ವ್ ಮಾಡಿದ್ಮೇಲೆ ಒಂದು ಸ್ವಲ್ಪನೇ ಆಗಿರುತ್ತೆ, ಬಟ್ ಟೇಸ್ಟ್ ಮಾತ್ರ ಸೂಪರ್ ಅಂತಲೇ ಹೇಳ್ಬೋದು. ಅಲ್ಟಿಮೇಟ್ ಟೇಸ್ಟ್ ಇರುತ್ತೆ. ಇನ್ನು ಕಾಳು ಕರೆಕ್ಟಾಗಿ ಈ ಹದಕ್ಕೆ ಬೇಯಿಸ್ಕೋಬೇಕು. ಈಗ ಕಾಳಲ್ಲಿ ನಮ್ಗೆ ಇದಕ್ಕೆ ಎಷ್ಟು ನೀರು ಬೇಕೋ ನಾವು ಅಷ್ಟೇ ಬೇಯಿಸೋಕೆ ಹಾಕ್ಕೊಂಡಿರ್ತೀವಲ್ವ, ಆ ನೀರೆಲ್ಲ ಇದಕ್ಕೆ ಹಾಕೋಬೇಕು ಅಷ್ಟೇ. ಸೊ ಸಿಂಪಲ್ ಟೇಸ್ಟಲ್ಲಿ. ಸೊ ಅದನ್ನೊಂದು ಬೌಲಿಗೆ ಸರ್ವ್ ಮಾಡಿಬಿಡ್ತೀನಿ ರೀ ಗೈಸ್. ಕಾಳೆಲ್ಲ ಇದರಲ್ಲಿ ಎತ್ತಿಟ್ಟಿದ್ದೀನಿ. ಈಗ ಇದರಲ್ಲಿ ಹಾಕಿಡ್ತೀನಿ. ಸೊ ಉಪ್ಪು ಆ್ಯಕ್ಚುಲಿ ಕಾಳು ಬೇಯೋಕ್ಕೂ ಕೂಡ ಸ್ವಲ್ಪ ಹಾಕಿರ್ತೀವಲ್ವ, ಈಗ ನೋಡ್ಕೊಂಡು ಹಾಕಬೇಕಷ್ಟೇ. ಸೂಪರಾಗಿರೋಂಥ ಹುರುಳಿಕಾಳು ಹಸಿ ಗೊಜ್ಜು ರೆಡಿ. ಈಗ ಇನ್ನೇನು ಮಧ್ಯಾಹ್ನಕ್ಕೆ ಸ್ವಲ್ಪ ಅನ್ನಕ್ಕೆ ಇಟ್ಕೋಬೇಕು. ಗೈಸ್ ನೋಡ್ತಿರ್ಬೋದು. ಸೊ ಗೊಜ್ಜು ಈ ಹದಕ್ಕೆ ಇದೆ. ಸೂಪರ್ ಅಂದರೆ ಹುರುಳಿಕಾಳಿನ ಗೊಜ್ಜು ಸೂಪರ್ ಟೇಸ್ಟಾಗಿರುತ್ತೆ. ಇನ್ನು ಉಪ್ಪು ನಾವು ಮೊದಲೇ ಹಾಕಿರೋದ್ರಿಂದ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕಿದ್ರೆ ಅದು ಫೈನಲ್ ರೆಡಿ ಆಯಿತು. ಕಾಳೆಲ್ಲನೂ ಅಷ್ಟೇ ಒಂದು ಇದಕ್ಕೆ ಸರ್ವ್ ಮಾಡಿಟ್ಟಿದ್ದೀನಿ. ಈಗ ಇನ್ನೇನಿಲ್ಲಿ ಅನ್ನಕ್ಕೂ ಕೂಡ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ಒಂದೇ ಸಲ ಕಿಚನಲ್ಲಿ ಏನು ಅಡುಗೆ ಇದ್ರೂ ಕೂಡ ಒಂದು ಸತಿ ಕಂಪ್ಲೀಟ್ ಮಾಡ್ಕೋತೀನಿ, ಯಾಕೆಂದರೆ ಪದೇ ಪದೇ ಆಗಲ್ವಲ್ಲ. ಹಂಗಾಗಿ ಈಗೆಲ್ಲ ಮಾಡಿಟ್ಟಿರೋದ್ರ ಮೇಲೂ ಕೂಡ ಕ್ಲೀನಾಗಿ ಮುಚ್ಚಿಟ್ಟು ಸೊ ಮಧ್ಯಾಹ್ನದ ಅಡುಗೆಗೆ ರೆಡಿ ಆಯಿತು. ಸಾಂಬಾರು, ಹುರುಳಿಕಾಳಿನ ಗೊಜ್ಜು ಮತ್ತು ಅನ್ನಕ್ಕೆ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ಫೈನಲಿ ಅಡುಗೆ ಕೂಡ ಎಲ್ಲ ಮುಗೀತು. ಇನ್ನೇನೋ ನೆಕ್ಸ್ಟ್ ವ್ಲಾಗಲ್ಲಿ ಏನು ಮಾಡ್ತೀನಿ ಅಂತ ಊರ ಹತ್ರ ಹೋಗ್ಬೇಕೀಗ. ಊರ ಹತ್ರ ಹೋಗಿ ಸ್ವಲ್ಪ ಶುಂಠಿಗೆ ಗೊಬ್ಬರ ಎಲ್ಲ ಹಾಕಕ್ಕೆ ತಂದಿದ್ದಾರೆ, ಮಣ್ಣು ಹಾಕೋದಿದೆ ಅಂತ ಹೇಳಿ ಎಲ್ಲ ರೆಡಿ ಮಾಡೋಕ್ಕೆ ಹೋಗಬೇಕು. ರಿತಿಕ್ಷಾ ಬಾ. ಸೊ ಗೊಬ್ಬರ ತೊಗೊಂಡು ಬರ್ತೀನಿ ಅಂತ ಲೋಕಿ ಹೋಗಿದ್ದಾನೆ. ಇನ್ನೇನು ನಾಳೆ ಮ್ಯಾಕ್ಸ್ ಡ್ಯೂಟಿ ಇರೋದ್ರಿಂದ ಮ್ಯಾಕ್ಸ್ ಬುಕ್ ತೆಗ್ದಿಟ್ಟಿದ್ದೀನಿ, ಅವಳಿಗೂ ಕೂಡ ಸ್ವಲ್ಪ ಓದಿಸ್ಬೇಕು. ಹಾಗೆ ನಾಳೆ ನಾವು ಜೇನ್ಕಲ್ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ ಗೈಸ್. ಯಾಕೆ ಅಂದರೆ ಹರಕೆ ಇದೆ ನಮ್ಮದು. ಏನು ಹರಕೆ ಏನು ಅಂತ ನಾಳೆ ಬೆಳಗ್ಗೆ ನಾವು ಕರ್ಕೊಂಬಮ್ಮ. ಬೆಳಗ್ಗೆ 5 ಗಂಟೆಗೆ ಹೋಗಬೇಕು. ಸೊ 4 ಗಂಟೆಗೆ ಎದ್ದು ಎಲ್ಲ ಮುಗಿಸ್ಕೊಂಡು ಮನೆಯಲ್ಲೂ ಪೂಜೆ ಎಲ್ಲ ಮುಗಿಸಿ ನಾಳೆ ಹೊರಡ್ತೀವಿ. ಸೊ ಇನ್ನು ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಫುಲ್ಲು ಕ್ಲೀನಪ್ಪು. ಇನ್ನು ಮೇಲೆಲ್ಲ ಒಂದು ರೌಂಡು ಡಸ್ಟ್ ಹೊಡಿಸ್ತೀನಿ ಬಂದಮೇಲೆ. ಇವತ್ತಿನ ಸಂಡೇ ದಿನ ಅಂತೂ ಹಿಂಗಿತ್ತು. ಸೊ ಇವತ್ತಿನ ಬ್ಲಾಗು ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ ಎಲ್ಲರೂ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್.